20 ರೂಪಾಯಿಗೆ ಮಸಾಲ ಪೂರಿ, 25 ರೂಪಾಯಿಗೆ ದಹಿಪುರಿ. ಇಲ್ಲ, ನೋ ವೇ. 35, 40, 45, 50 ರೂಪಾಯಿ ಇರೋ ಮಸಾಲ ಪೂರಿ, ದಹಿಪುರಿ, ಪಾನಿಪುರಿ ನೀವು ಯಾರೋ 20, 25 ಕೊಡ್ತಾ ಇದ್ದಾರೆ ಅಂದರೆ ಶಾಕ್ ಆಯಿತು. ಹೌದಾ, ನೋಡೇ ಬಿಡೋಣ ಅಂತ ನಾವು ಇಲ್ಲಿ ಬಂದಿದ್ದೀವಿ. ಟೇಸ್ಟ್ ಮಾಡ್ತಾಯಿದ್ದೀವಿ ಮಸಾಲ ಪೂರಿನ. ಸಖತ್ತಾಗಿತ್ತು. 20 ರೂಪಾಯಿ, 25 ರೂಪಾಯಿ ಏನು ಚೆನ್ನಾಗಿರುತ್ತೆ ಬಿಡು ಅಂದ್ಕೊಂಡು ನಾನು ಹೋದೆ. ನೋಡಿದ್ರೆ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು, ಕ್ವಾಲಿಟಿಯಾಗೂ ಇತ್ತು. ಇವ್ರ ಹತ್ರ ಏನೆಲ್ಲ ಸಿಗುತ್ತಪ್ಪ ಅಂದರೆ ಪಾನಿಪುರಿ 20 ರೂಪಾಯಿ, ಮಸಾಲ ಪೂರಿ 20 ರೂಪಾಯಿ, ದಹಿಪುರಿ, ಸೇವ್ ಪೂರಿ, ಬೇಲ್ಪುರಿ 25 ರೂಪಾಯಿ. ಇವೆಲ್ಲ ಇವ್ರ ಹತ್ರ ಸಿಗುತ್ತೆ. ಸಂಜೆ ನೀವು ಯಾವಾಗಾದರೂ ಈ ಕಡೆ ಬಂದಾಗ ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು ಟೇಸ್ಟು. ನನಗೆ ಇವ್ರ ಹತ್ರ ಟೇಸ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ದು ಮಸಾಲ ಪೂರಿ ಮತ್ತು ದಹಿಪುರಿ. ಅವೆರಡೂ ತಿನ್ನೋ ಅಷ್ಟಿಗೆ ನನಗೆ ಹೊಟ್ಟೆ ತುಂಬ ಇತ್ತು. ಬೇರೆ ಏನೂ ಟ್ರೈ ಮಾಡೋಕ್ಕಾಗಿಲ್ಲ. ನಾನು ತಿಂದಿದ್ದು 2 ಐಟಮು ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಇಷ್ಟು ಒಳ್ಳೆ ಪ್ರಾಡಕ್ಟು ಇಷ್ಟು ಕಡಿಮೆ ರೇಟಿಗೆ ಕೊಡ್ತಾಯಿದ್ದಾರೆ ಅಂದರೆ ಜನ ಇರ್ತಾರ. ಹೌದು, ಸ್ವಲ್ಪ ಕ್ರೌಡೆಡ್ ಆಗಿರುತ್ತೆ. ಆದರೂ ಅಲ್ಲಿರೋರು ತುಂಬ ಚೆನ್ನಾಗಿ ಫಾಸ್ಟಾಗಿ ಮಾಡಿ ಹಾಕ್ಕೊಡ್ತಾ ಇರ್ತಾರೆ, ಏನು ತೊಂದರೆ ಇಲ್ಲ. ಅಷ್ಟು ಕ್ರೌಡಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಆಗಿದ್ದು ದಹಿಪುರಿ ಮತ್ತು ಮಸಾಲ ಪೂರಿ ಮೇಕಿಂಗ್ನ. ನಾವು ಹೋದಾಗ ಯಾವುದೋ ಒಂದು ದೊಡ್ಡ ಗ್ಯಾಂಗ್ ಬಂದಿತ್ತು, 10 ಜನರದು. ಅದಕ್ಕೆ ಸ್ವಲ್ಪ ದೊಡ್ಡ ಆರ್ಡ್ರ್ ಸಿಕ್ಕಿತ್ತು ಇವ್ರಿಗೆ. ಒಂದೇ ಸರಿ 10 ಮಸಾಲ ಪೂರಿ ಹಾಕ್ತಾಯಿದ್ರು, ಅದನ್ನು ವೀಡಿಯೋ ಮಾಡಿದ್ದೀನಿ. ಬರೀ 20ಗೆ ಮಸಾಲ ಪೂರಿ ಕೊಟ್ಬಿಟ್ಟು ಅದಾದಮೇಲೆ ನೀವು ಪಾನಿ ಕೇಳಿ, ಪಾನಿಗೆ ಮತ್ತೆ ಸ್ವೀಟ್ ಹಾಕ್ಕೊಡಿ ಅಂದರೆ ಅವ್ರು ಏನು ತೊಂದರೆ ಮಾಡ್ಕೊಂಡಿರ ನೀಟಾಗಿ ಎಲ್ಲರಿಗೂ ಪಾನಿನೂ ಕೊಡ್ತಾಯಿದ್ದಾರೆ. ಬರೀ ಮಸಾಲ ಪೂರಿ, ದಹಿಪುರಿ, ಪಾನಿಪುರಿ, ಸೇವ್ಪುರಿ ಅಂದ್ಕೊಂಬಿಟ್ರಾ? ಇಲ್ಲ, ಇವ್ರ ಹತ್ರ ಜ್ಯೂಸ್ ಕೂಡ ಸಿಗುತ್ತೆ. ಇವಾಗ ಇವ್ರ ಅಡ್ರೆಸ್ ಕತೆಗೆ ಬರೋಣ. ಇವ್ರ ಶಾಪ್ ಹೆಸರು ಶ್ರೀ ವಿನಾಯಕ ಐಸ್ ಆ್ಯಂಡ್ ಜ್ಯೂಸ್ ಅಂತ. ಶ್ರೀನಗರಲ್ಲಿರೋದು, ಹನುಮಂತ ನಗರ್ ಮೈನ್ ರೋಡಲ್ಲಿ. PES ಕಾಲೇಜಿಂದ ಒಂದು 50 ಹೆಜ್ಜೆ ಹಾಕಿದ್ರೆ ಸಾಕು ಇವ್ರ ಅಂಗಡಿ ನಿಮಗೆ ಸಿಗುತ್ತೆ. ತುಂಬ ಜನ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ವಿಡಿಯೋ ಆಗೋಯ್ತು ಅಂದ್ಬಿಟ್ಟು ಕಟ್ ಮಾಡಕ್ಕೆ ಹೋಗ್ಬಿಟ್ಟಿರಿ. ಇಲ್ಲ, ಇವತ್ತು ನಾವು ಇದೇ ವಿಡಿಯೋಲ್ಲಿ ಇನ್ನೊಂದು ಬೋನಸ್ ವಿಡಿಯೋ ಆ್ಯಡ್ ಮಾಡಿದ್ದೀವಿ. ಪನ್ನೀರ್ ಯೂಸ್ ಮಾಡಿ ಹೇಗೆ ನಾವು ಪನ್ನೀರ್ ತವಾ ಫ್ರೈ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ಹತ್ರ ತವಾ ಇರಲಿಲ್ಲ, ಅದಕ್ಕೆ ಪ್ಯಾನ್ ಯೂಸ್ ಮಾಡಿದ್ದೀವಿ. ಏನು ಅನ್ಕೋಬೇಡಿ, ತುಂಬ ಈಸಿಯಾಗಿ ಮಾಡಿಬಿಡ್ಬೋದು, ಏನೂ ಕಷ್ಟ ಇಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. 2 ನಿಮಿಷದಲ್ಲಿ ಆಗೋಗುತ್ತೆ, ಆದರೆ ಪನ್ನೀರ್ನ ಮಾತ್ರ ಒಂದು 30 ನಿಮಿಷ ಮ್ಯಾರಿನೇಟ್ ಮಾಡಬೇಕಾಗುತ್ತೆ.